ನಮಸ್ಕಾರ ಬಸ್ಸು, ಎಲ್ಲರೂ ಹೇಗಿದ್ದೀರಾ? ನಿಮ್ಗೇನು ಬಿಡಿ ತುಂಬ ಸಖತ್ತಾಗಿ ಹೇಳ್ತೀರಾ. ಇವತ್ತು ನಾನು ನಿಮ್ಮ ಮಿಸ್ಟರ್ ಕನ್ನಡಿಗ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಇವತ್ತು ನಾನು ನಮ್ಮೂರಿಗೆ ಹೊರಟಿದ್ದೀನಿ, ಇಲ್ಲಿಂದ ಮಂಡ್ಯಗೆ. ಸೊ ಬ್ಯಾಂಗ್ಳೂರಿನ ಮಂಡ್ಯಗೆ ಬಸ್ಸಲ್ಲ, ವಯಾ ಟ್ರೈನಲ್ಲಿ ಹೋಗ್ತಿದ್ದೀನಿ. ಬಟ್ ವಿಡಿಯೋ ಕಂಟೆಂಟ್ ಏನಪ್ಪ ಅಂದರೆ, ನಾನು ಟ್ರೈನಲ್ಲಿ ವಿತೌಟ್ ಟಿಕೆಟ್ ಟ್ರಾವೆಲ್ ಮಾಡಿದ್ದೀನಿ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಹೌದು ಗೈಸ್. ಸೊ ಈಗ ನಾವು ಹೊರಡ್ತಾ ಇದ್ದೀವಿ ಇಲ್ಲಿಂದ. ಈಗ ಟಿಕೆಟ್ ತೊಗೊಳ್ದೆ ಟ್ರೈನಲ್ಲಿ ಹೋದಾಗ ನಾವು ಫೇಸ್ ಮಾಡಬೇಕಾಗಿರೋ ಕಾನ್ಸಿಕ್ವೆನ್ಸ್ ಏನು? ಯಾರಾದರೂ ಬರ್ತಾರಾ, ಕೇಳ್ತಾರಾ, ಫೈನ್ ಹಾಕ್ತಾರಾ? ಗೈಸ್ ಇವತ್ತು ಏನಾದರೂ ಆಗಲಿ ಗೈಸ್, ಫೇಸ್ ಮಾಡೋಕ್ಕೆ ರೆಡಿ ಇರೋಣ. ಸೊ ಆಗಿದ್ದಾಗಲಿ ಮಾದಪ್ಪನ ಜಾತ್ರೆ, ಬಟ್ ಒಂದು ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ನೇ ಮಾಡೋಣ. ಸೊ ನೀವೆಲ್ಲ ಎಷ್ಟೊಂದು ಜನ ಅನ್ಬೋದು, ಏನು ಗುರು ಟಿಕೆಟ್ ಇಲ್ಲ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ದೊಡ್ಡ ವಿಷಯನ ಮಾಡಿದ್ದೀನಿ ಅಂತ. ಮಾಡೋಣ ಗೈಸ್, ನಾವು ಟ್ರೈ ಮಾಡೋಣ. ಸೊ ಬನ್ನಿ, ಈಗ ನಾನು ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀನಿ. ಫಸ್ಟ್ ಬಸ್ ಹತ್ಕೊಳ್ಳೋಣ, ಬಸ್ ಹತ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಅದಾದಮೇಲೆ ಅಲ್ಲಿ ಸಿಗೋಣ, ಅಲ್ಲಿವರೆಗೂ. ಸೊ ಗಾಯ್ಸ್, ಈಗ ನಾನಿರೋ ಸ್ಟಾಪಿಂದ ಚಿಕ್ಕಬಳ್ಳಾಪುರ ನನ್ನ ನಿಯರ್ ಬೈ ರೈಲ್ವೆ ಸ್ಟೇಷನ್ಗೆ ಬಸ್ಸಲ್ಲಿ ಹೋಗಬೇಕು. ಆ್ಯಂಡ್ ಬಸ್ಗೂ ನಾನು ಕಾಸು ಕೊಟ್ಟು ಹೋಗಲ್ಲ ಗೈಸ್, ಬಿಕಾಸ್ ನನ್ನ ಹತ್ರ ಪಾಸ್ ಇದೆ. ಸೊ ಈ ಪಾಸ್ನ ಯೂಸ್ ಮಾಡಿಕೊಂಡು ನಾನು ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ. ಸೊ ಒಂದು ಲೆಕ್ಕದಲ್ಲಿ ಹೇಳ್ಬೇಕಾದ್ರೆ ಫ್ರೀ ಆಫ್ ಕಾಸ್ಟಲ್ಲಿ ಜರ್ನಿ ಮಾಡೋಕ್ಕೆ ಹೊರಟಿದ್ದೀನಿ ಗೈಸ್. ನೋಡ್ತೀರಾ ನೋಡೋಣ, ಇನ್ನೂ ಬಸ್ಸಿಗೆ ಕಾಯ್ತಿದ್ದೀನಿ ಗೈಸ್, ಯಾವ ಬಸ್ ಕೂಡ ಬರ್ತಿಲ್ಲ. ನೋಡೋಣ ಬಸ್ ಬರೋಕೆ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಸೊ ಗೈಸ್, ಫೈನಲಿ ನಾವು ಕೂಡ ರೈಲ್ವೆ ಸ್ಟೇಷನ್ ಬಂದು ತಲುಪಿದ್ವಿ. ನಾನಿದ್ದಿದ್ದು ಹತ್ತಿದ ಸ್ಟೇಷನಿಂದ ರೈಲ್ವೆ ಸ್ಟೇಷನ್ಗೆ ಒಟ್ಟು 6 ಸ್ಟಾಪ್ ಇತ್ತು ಗೈಸ್. ಬಸ್ಸಲ್ಲಿ ವಾಯ್ಸ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ರೀಸನ್ ಏನಪ್ಪ ಅಂದರೆ, ಆ್ಯಸ್ ಯೂಶುವಲ್ ಗೈಸ್, ಸೌಂಡ್ ಎಫೆಕ್ಟು. ನಮ್ಮ ಹತ್ರ ಒಳ್ಳೊಳ್ಳೆ ಮೈಕ್ ಇಲ್ಲ ಗೈಸ್, ಬಡವರು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಡ್ಜಸ್ಟ್ ಮಾಡ್ಕೋಬೇಕು, ಬಟ್ ನಿಮ್ಗೆ ಕಂಟೆಂಟ್ ಕೊಡಬೇಕು ಅಂತ ಕಷ್ಟಪಟ್ಟಿದ್ದೀನಿ ಗೈಸ್. ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಒಂದೇ ಒಂದು. ಓಕೆ. ಸೊ ಗೈಸ್, ಅಸಲಿ ಆಟ ಈಗ ಶುರು. ಈಗ ನಾವು ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಿದ್ದೀವಿ. ಸೊ ನಾನು ಡೈರೆಕ್ಟ್ ಟಿಕೆಟ್ ಕೌಂಟರ್ ಹತ್ರ ಹೋಗಲ್ಲ, ಸೀದಾ ಪ್ಲ್ಯಾಟ್ಫಾರ್ಮ್. ಈಗ ಈ ರೈಲ್ವೆ ಸ್ಟೇಷನ್ನಿಗೆ ಬರೋ ಸುಮಾರು ಒಂದು 100 ಜನ ಬಂದರೆ ಅದ್ರಲ್ಲಿ ಮಿನಿಮಮ್ 10 ಜನ ನಾನು ಬರೋ ಸ್ಟೈಲಲ್ಲೇ ಬರೋದು ಗೈಸ್. ಇದಂತೂ ಪಕ್ಕಾ ಫಿಕ್ಸು 100%. ಬಟ್ ಇವತ್ತು ನಾನು ಇದು ಮಾಡೋಕ್ಕೆ ಹೊರಟ್ರೆ ಕಾರಣ ಏನಪ್ಪ ಅಂದರೆ, ಸ್ವಲ್ಪ ಎಚ್ಚರಿಕೆ ಮುಟ್ಸೋಣ, ಎಚ್ಚೆತ್ಕೊಳ್ಳೋಕ್ಕೆ ಟ್ರೈ ಮಾಡ್ಸೋಣ ಎಲ್ರೂ ಅಂತ. ನೋಡೋಣ ಗೈಸ್, ಇದು ತಗ್ಲಾಕೊಂಡ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ತಗ್ಲಾಕೊಂಡಿಲ್ಲ ಅಂದರೆ ಯುದ್ಧವನ್ನು ಗೆದ್ದ ಒಂದು ಮಂದಹಾಸ ನಮ್ಮ ಮುಖದಲ್ಲಿರುತ್ತದೆ ಗಾಯ್ಸ್. ಬನ್ನಿ ನೋಡೋಣ. ರೈಲ್ವೆ ಸ್ಟೇಷನ್ ಹತ್ರಕ್ಕೆ ಹೋಗ್ತಿದ್ವಿ. ಸೊ ಒಂಥರ ಫೀಲಿಂಗ್ ಗಡ್ಬಡ್ ಗೈಸ್, ಫಸ್ಟ್ ಟೈಮು. ಆದ್ದರಿಂದ ಬರೀ ಡೌಗಳಿಂದ ನೋಡೋಣ ಏನಾಗುತ್ತೆ. ಮರ ಗೈಸ್, ಈಗ ನಾವು ಟಿಕೆಟ್ ಕೌಂಟ್ರನ್ನ ದಾಟಿ ಮುಂದೆ ಬಂದಿದ್ದೀವಿ. ನೀವು ನೋಡ್ಬೋದು, ನಾನು ರೈಲ್ವೆ ಸ್ಟೇಷನ್ ಒಳಗಡೆನೇ ಇದ್ದೀನಿ ಗೈಸ್. ಫುಲ್ ಪ್ಲ್ಯಾಟ್ಫಾರ್ಮ್ಗಳು ಎಲ್ಲ ರೆಡಿ ಇದೆ. ಸೊ ನಾನು ಹೋಗಬೇಕಾಗಿರೋ ಪ್ಲ್ಯಾಟ್ಫಾರ್ಮ್ ನಂಬರ್ 3. ಸೊ ಆ 3ನೇ ಪ್ಲ್ಯಾಟ್ಫಾರ್ಮು ಆ ಕಡೆ ಇದೆ. ಸೊ ಆ ಕಡೆ ಇರೋ ಪ್ಲ್ಯಾಟ್ಫಾರ್ಮ್ಗೆ ನಾನು ಹೋಗಬೇಕು ಅಂದರೆ ನಾನು ಇಲ್ಲಿರೋ ಬ್ರಿಡ್ಜನ್ನು ಹತ್ಕೊಂಡು ಹೋಗಬೇಕು. ಸೊ ಈ ಬ್ರಿಡ್ಜನ್ನು ಹತ್ಕೊಂಡು ನಾನು ಕೂಡ ಹೋಗ್ತಾ ಇದ್ದೀನಿ. ಸೊ ಗೈಸ್, ಈಗ ನೋಡ್ಬೋದು ರೈಲ್ವೆ ಸ್ಟೇಷನ್ ಪೂರ್ತಿ ಫಿಲ್ ಆಗಿದೆ. ಮೋಸ್ಟ್ಲಿ ಈಗ ಇನ್ನೊಂದು ಟ್ರೈನ್ ಬರುತ್ತೆ ಗೈಸ್, ತುಮಕೂರು ಟ್ರೈನು. ಆ ಟ್ರೈನ್ಗೆ ಹೋಗೋಕ್ಕೂ ಜನ ಕಾಯ್ತಿರ್ತಾರೆ. ಸೊ ನನ್ನ ಟ್ರೈನ್ ಇರೋದು ಎಕ್ಸಾಕ್ಟ್ 7:13ಕ್ಕೆ. ಸೊ ಆ ಟ್ರೈನ್ಗೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೀನಿ. ನೋಡೋಣ ಟ್ರೈನ್ ಬಂದಾಗ. ಬಟ್ ತುಂಬ ರಶ್ ಇದೆ, ನಾವು ಫುಲ್ ಮುಂದಕ್ಕೆ ಹೋಗ್ಬಿಡೋಣ ಬನ್ನಿ. ಸೊ ಗೈಸ್, ಈಗ ನನ್ನ ಹಿಂದೆ ನೀವು ನೋಡ್ಬೋದು ಒಂದು ಟ್ರೈನ್ ಇದೆ, ಖಾಲಿ ಟ್ರೈನ್ ಓಪನ್ ಇದೆ, ಬಟ್ ಹೋಗೋದಲ್ಲ ಬೇಡ. ಸೊ ನಾವೀಗ ಮಾಡೋಕ್ಕೆ ಹೊರಟಿರೋ ಕೆಲಸಕ್ಕೆ. ಸೊ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ ಗೈಸ್. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಪ್ಪ ಅಂದರೆ, ಮೊದಲನೇದು ವಿ ಶುಡ್ ಬಿ ವೆರಿ ಕಾನ್ಷಿಯಸ್, ತುಂಬ ಕಾನ್ಷಿಯಸ್ ಆಗಿರಬೇಕು. ಆ್ಯಂಡ್ ಎರಡನೇದೇನಪ್ಪ ಅಂದರೆ, ಟ್ರೈನ್ ತುಂಬ ರಶ್ ಇದೆ ಅಂದರೆ ವಿ ಆರ್ ಸೇಫ್ ಅಂತ ಗೈಸ್, ಅದು ಪಕ್ಕಾ ಫಿಕ್ಸ್ಡ್ ಪಾಯಿಂಟ್. ಆ್ಯಂಡ್ ಮೂರನೇದೇನಪ್ಪ ಅಂದರೆ, ವಿ ಶುಡ್ ಬಿ ನ್ಯಾಚುರಲ್ ಗೈಸ್. ವಾಟ್ ಎವರ್ ಇಟ್ ಇಸ್ ದ ಸಿಚುವೇಶನ್, ವಿ ಶುಡ್ ಪ್ರಿಟೆಂಡ್ ಟು ಬಿ ವೆರಿ ನ್ಯಾಚುರಲ್ ಆ್ಯಂಡ್ ವೆರಿ ನಾರ್ಮಲ್. ಕಾನ್ಷಿಯಸ್ ಆಗಿ ಸೈಕ್ ಥರ ಆದರೆ ತಗ್ಲಾಕೋತೀವಿ. ಸೊ ಲೆಟ್ಸ್ ಬಿ ವೆರಿ ನಾರ್ಮಲ್ ಗೈಸ್, ತುಂಬ ನ್ಯಾಚುರಲಾಗಿ ಬಿಹೇವ್ ಮಾಡೋಣ ಬನ್ನಿ ಗೈಸ್. ಟ್ರೈನ್ ಇನ್ನೂ ಬರೋಕ್ಕೆ ಒಂದು 20 ನಿಮಿಷ ಟೈಮ್ ಇದೆ. ಬಟ್ ಸ್ಟಿಲ್ ಎಲ್ಲೋ ಒಂದು ಪಾಯಿಂಟಲ್ಲಿ ಹೆವಿ ಗಡ್ಬಡ್ ಫೀಲ್ ಆಗ್ತಿದೆ ಗೈಸ್. ಬಿಕಾಸ್ ಇಟ್ಸ್ ಫಸ್ಟ್ ಟೈಮ್ ಗೈಸ್ ನಾನು ಈ ಥರ ಕೆಲಸ ಮಾಡೋಕ್ಕೆ ಹೊರಟಿರೋದು. ಆ್ಯಂಡ್ ತಗ್ಲಾಕೊಂಡ್ರೆ ಮಾತ್ರ ಜಿಂತಾತ ಜಿತಾನೆ. ಬಿಕಾಸ್ ನಂಗ್ರಾಚಾರ ಕೆಟ್ಟಿ ಇವತ್ತೇ ಯಾವನಾದರೂ ಹತ್ತಿ ನನ್ನನ್ನು ಹಿಡ್ದಾಕೊಂಡ್ರೆ ಮಾತ್ರ ಇಟ್ ವಿಲ್ ಬಿ ಸೊ ಎಂಬರೇಸಿಂಗ್ ಗೈಸ್.
ಮಾನ ಮರ್ಯಾದೆ ಹೋಗುತ್ತೆ. ಮನೇಲಿ ಫೋನ್ ಮಾಡಿದ್ರೆ ಬಿಡ್ಸೋಕ್ಕೂ ಯಾರು ಬರಲ್ಲ ಗೈಸ್. ನನ್ನ ಮಗನ ನಿಮ್ಮ ಜೊತೆ ಹಿಡ್ಕೊಂಬಿಡಿ ಅಂತಾರೆ. ಕಂಟೆಂಟ್ ಕೊಡಬೇಕು ಗೈಸ್, ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡೋಕ್ಕೋಸ್ಕರ ಮಾಡ್ತಿರೋದು. ಸೊ ನೋಡೋಣ ಗೈಸ್, ಆದಂಗಾಗಲಿ ಮಾದಪ್ಪನ ಜಾತ್ರೆ ಇತ್ತ ಮುಂದೆ ಹೆಜ್ಜೆನ ಹಿಂದಕ್ಕೆ ಇಡಬಾರ್ದು ಗೈಸ್. ಅಷ್ಟೇ ಜೀವನ, ಪ್ರಪಂಚ ಏನಂತೀರಾ? ಸೊ ಗೈಸ್ ಈಗ ಟೈಮು 7:10 ಆಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು ಸುತ್ತ ಇರೋ ಜನಗಳನ್ನ. ಸೊ ಇವರೆಲ್ಲ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ ಇವರು ಕೂಡ ನಾವು ಹೋಗೋ ಟ್ರೈನ್ಗೆ ಹೋಗೋದಕ್ಕೆ ಕಾಯ್ತಾ ಇದ್ದಾರೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ಸೊ ಆನ್ ಅಪ್ರಾಕ್ಸಿಮೇಟ್ಲಿ ಇದು ಟ್ರೈನ್ ವಿಲ್ ಬಿ ಹೆವಿ ರಶ್ ಗಾಯ್ಸ್, ಇದಂತೂ ಪಕ್ಕಾ ಫಿಕ್ಸು. ಟ್ರೈನಲ್ಲಿ ನಮಗೆ ಸೀಟ್ ಸಿಗೋದು ತುಂಬ ದೂರದ ಮಾತು. ಸೀಟ್ ಮನೆ ಹಾಳಾಗೋಗಿ ಸೊ ನಾವು ಟ್ರಾವೆಲ್ ಮಾಡೋದಷ್ಟೇ ನಮಗೀಗ ಸದ್ಯಕ್ಕೆ ಇರೋ ವಿಚಾರ. ಸೇಫ್ ಟ್ರಾವೆಲಿಂಗ್ ಗೈಸ್ ತುಂಬ ಮುಖ್ಯ. ಆ್ಯಂಡ್ ನಮ್ಮ ಹತ್ರ ಟಿಕೆಟ್ ಇದೆ ಗೈಸ್, ಟಿಕೆಟ್ ಜೇಬಲ್ಲಿದೆ. ಹುಷಾರು ಗೈಸ್, ನಿಮ್ಮ ಟಿಕೆಟ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಓಕೆ ಗೈಸ್, ಇದೇ ವಿಲ್ಲಪ್ಪಲ್ಲಿರೋಣ. ಹಾಂ, ಈಗ ಸದ್ಯಕ್ಕೆ ಟ್ರೈನ್ ಹತ್ಕೊಳ್ಳೋಣ ಗೈಸ್. ನಿಮಗೆ ನಾನು ಒಂದನ್ನು ಹೇಳೋದಕ್ಕೆ ಮರ್ತಿದ್ದೆ, ನೀವು ಎಂಟರ್ ಸ್ಟೇಷನ್ ಕಡೆ ಒಂದು ಸರಿ ಕಣ್ಣಾಡಿಸ್ಬಿಡಿ ಗೈಸ್. ನಿಮಗೆ ಇಲ್ಲಿ ಎಲ್ಲೂ ಕೂಡ ಒಬ್ಬ ಸೆಕ್ಯೂರಿಟಿ ಆಫೀಸರ್ ಆಗಲಿ, ಒಬ್ಬ ಪ್ಯಾಟ್ರೋಲಿಂಗ್ ಪೊಲೀಸ್ ಆಗಲಿ ವಿತ್ ಯೂನಿಫಾರ್ಮ್ ಯಾರೂ ಕೂಡ ಇಲ್ಲ. ಸ್ಟೇಷನ್ ಪೂರ್ತಿ ಖಾಲಿ ಇದೆ. ಆ್ಯಂಡ್ ಆ ಕಡೆ ಸೈಡಲ್ಲಿ ರೈಲ್ವೆ ಸ್ಟಾಫ್ ಬಿಟ್ಟರೆ ಸ್ಟೇಷನ್ ಒಳಗಡೆ ಯಾರೂ ಕೂಡ ಇರಲ್ಲ. ಈ ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಳ್ಳಿ ಗೈಸ್, ಮುಂದೆ ಮಾತಾಡೋದು ಬೇಕು. यशवंतपुर से मैंगलोर जंक्शन जाने वाली गाड़ी शीघ्र प्लेटफॉर्म 3 पे आ रही है. ಸೊ ಗೈಸ್ ನನ್ನ ಟ್ರೈನ್ ಬರ್ತಿದೆ, ನೀವು ನೋಡ್ಬೋದು ಇಲ್ಲಿ ಇದೇ ಟ್ರೈನ್ ಗೈಸ್. कराटकी यशवंतपुर एक्सप्रेस. ಗೈಸ್ ಟ್ರೈನ್ ಹೆವಿ ರಶ್ ಐತೆ. ನಾವು ಅಂದ್ಕೊಂಡು ನನಗೆ ಆಗಿದೆ ಗೈಸ್, ಟ್ರೈನ್ ಹೆವಿ ರಶ್ ಇದೆ. ನೋಡ್ಬೋದು ನೀವು ಇಲ್ಲಿ ಫುಲ್ಲು ಚೆನ್ನಾಗಿ ಕಾಯ್ತಾ ಇದ್ದಾರೆ. ಬನ್ನಿ ಹೋಗುತ್ತೆ ನೋಡೋಣ ಮುಂದಾಗಡೆ, ಬೇಗ ಹೋಗಿ ನೀವು ನೋಡ್ಬೋದು ಗೈಸ್ ಎಲ್ಲ ಹೆಂಗೆ ಹತ್ಕೋತವ್ರೆ ಅಂತ. ಟ್ರೈನ್ ಹೆವಿ ರಶ್ ಇರೋ ರೀಸನ್ನು ನಾವು ಗೈಸ್ ಈಗ ನಾವು ಟ್ರೈನ್ ಹತ್ತಿದ್ದೀವಿ. ಆ್ಯಂಡ್ ನಾವು ಬೋಗಿ ಒಳಗಡೆ ಇದ್ದೀವಿ. ಆ್ಯಂಡ್ ಬೋಗಿ ಫುಲ್ ರಶ್ ಇದೆ ಗೈಸ್, ಎಲ್ಲೂ ಕುತ್ಕೊಳ್ಳೋಕೆ ಸೀಟ್ ಸಿಗುತ್ತೆ ಅಂತ ನಾವು ಅಂದ್ಕೊಳ್ಳೋಂಗೆ ಇಲ್ಲ. ಸ್ಟ್ಯಾಂಡಿಂಗೇ ನಮ್ಮ ಗತಿ. ಬಟ್ ಹೋಗೋಣ ಗೈಸ್, ನೋಡೋಣ. ಇವಾಗ ನಾವು ಟ್ರೈನ್ ಹತ್ತಿದ್ದೀವಿ. ನನ್ನ ಸ್ಟಾಪ್ ಹೋಗೋಕ್ಕೆ ಒಟ್ಟು 6 ಸ್ಟಾಪ್ ಇದೆ ಗೈಸ್. 6 ಸ್ಟಾಪಲ್ಲಿ ನೋಡೋಣ ವಾಟ್ ವಿಲ್ ಹ್ಯಾಪನ್ ಅಂತ. ಸೊ ಅಲ್ಲಿವರೆಗೂ ಇರಿ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಗೈಸ್ ಈಗ ಫಸ್ಟ್ ಲೆವೆಲ್ ಕ್ರಾಸ್ ಮಾಡ್ತಿದ್ವಿ. ನೋಡ್ಬೋದು ಟ್ರೈನಲ್ಲಂತೂ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಗೈಸ್, ಫುಲ್ ರಶ್ ಇದೆ. ಸೀಟ್ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲ. ಹೋಗೋವರೆಗೂ ಸ್ಟ್ಯಾಂಡಿಂಗಲ್ಲೇ ಇರಬೇಕು. ನಾನು ನಿಂತಿರೋ ಕಂಪಾರ್ಟ್ಮೆಂಟಲ್ಲಿ ಸ್ವಲ್ಪ ಪರವಾಗಿಲ್ಲ ಗೈಸ್. ಬೇರೆ ಕಡೆ ತೋರಿಸೋಣ ಅಂದರೂ ಹೆವಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಟೈಮಲ್ಲಿ ಅಲ್ಲಿ ಹೋಗೋದು ಸರಿ ಇರಲ್ಲ. ಸೊ ಇಲ್ಲೇ ಇರೋಣ. ಬಟ್ ಲೆವೆಲ್ 1 ಕ್ಲಿಯರ್ ಆಗಿದೆ ಸೇಫ್ಲಿ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಸೊ ಗೈಸ್ ಈಗ ನಾನು ಟ್ರೈನ್ ಒಳಗಡೆ ಇದ್ದೀನಿ. ನಿಮ್ಗೆ ಗೊತ್ತು ನಾನು ಟ್ರಾವೆಲ್ ಮಾಡ್ತಿದ್ದೀನಿ ಅಂತ. ಯೂಶ್ವಲಿ ಹಳೆ ಕಾಲದ ಫಿಲಮ್ಸಲ್ಲಿ ನಾವು ನೋಡಿರೋದೇನಪ್ಪ ಅಂದರೆ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಟಿಕೆಟ್ ಇಲ್ದಿರೋರು ಬಾತ್ರೂಮಲ್ಲಿ ಬಂದು ಬಚ್ಚಿಟ್ಕೋತಾರೆ ಅಂತ. ಸೊ ನಾವು ಈಗ ಬಾತ್ರೂಮ್ ಒಳಗಡೆ ಬಂದಿದ್ದೀವಿ. ಟ್ರೈನ್ ಬಾತ್ರೂಮ್ ಅಷ್ಟೊಂದು ಚೆನ್ನಾಗಿಲ್ಲ, ಬೇಡ. ಇದ್ರೊಳಗಡೆ ಏನಾದ್ರು ಬಂದರೆ ಕೊಂಚ ಸಫೋಕೇಟ್ ಆಗಿ ಸ್ಪಾಟ್ಬಿಡ್ತಾರೆ. ಯಾರು DC ಯಾರು ಬಂದಿಲ್ಲ, ಎಲ್ಲ ಸೇಫ್ ಆಗಿದ್ದೀವಿ. ಟ್ರೈನ್ ರಶ್ ಇದೆ, ಸೊ ಅದರಿಂದ ನೋ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ನೋಡೋಣ, ಇನ್ನೂ 4 ಸ್ಟಾಪ್ ಇದೆ ಗೈಸ್. ಮ್ಯಾಕ್ಸಿಮಮ್ 4 ಸ್ಟಾಪು ಹೋಗ್ಬಿಡ್ತೀವಿ. ಹೋದ್ಮೇಲೆ ಮಾತಾಡೋಕ್ಕೆ ವಿಚಾರ ಇದೆ ಗೈಸ್. ಬಟ್ ಇವಾಗ ಸದ್ಯಕ್ಕೆ ನಾವು ಸೇಫ್ ಆಗಿದ್ದೀವಿ ಗೈಸ್, ಸೇಫ್ ಆಗಿದ್ದೀವಿ. ಸೊ ಗೈಸ್ ಈಗ ನಾವು ಕುಣಿಗಲ್ ಸ್ಟಾಪಲ್ಲಿದ್ದೀವಿ. ಸೊ ನಾನು ಡೋರಲ್ಲೇ ಕೂತಿದ್ದೀನಿ, ಬಿಕಾಸ್ ಒಳಗಡೆ ಎಲ್ಲೂ ಸೀಟ್ ಇಲ್ಲ. ಗೊತ್ತು ಡೋರಲ್ಲಿ ಕೂತ್ಕೊಳ್ಳೋದು ತಪ್ಪು, ಇದು ಸೇಫ್ ಅಲ್ಲ ಅಂತ. ಕಾಲು ತುಂಬ ನೋಯ್ತಿದೆ ಗೈಸ್, ಏನೂ ಮಾಡೋಂಗಿಲ್ಲ. ಸೊ ಈಗ ನಾವು ನೆಕ್ಸ್ಟು 2 ಸ್ಟಾಪಲ್ಲಿ ಸ್ಟಾಪ್ ರೀಚ್ ಆಗ್ತೀವಿ. ಸೊ ಅಲ್ಲೇ ಸಿಗೋಣ. ಸೊ ಇಲ್ಲಿವರೆಗೂ ಜರ್ನಿ ಸೇಫ್ ಆಗಿದೆ, ನೋ ಪ್ರಾಬ್ಲಮ್, ಎವ್ರಿಥಿಂಗ್ ಇಸ್ ಫೈನ್. ಸಿಗೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ಇಲ್ಲಿ ನೋಡ್ಬೋದು ನಮ್ಮ ಸ್ಟಾಪಿಗೆ ನಾನು ಬಂದು ಇಳಿದಿದ್ದೀನಿ. ಸೇಫಾಗಿ ಗೈಸ್, ಸೇಫಾಗಿ ಬಂದು ರೀಚ್ ಆಗಿದ್ದೀನಿ. ಮಾತಾಡೋಣ, ಇದ್ರ ಬಗ್ಗೆ ಮಾತಾಡಬೇಕು. ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ಈ ಸ್ಟೇಷನಲ್ಲಿ ಕೂಡ ನಮ್ಮನ್ನು ಹೇಳೋಕ್ಕೆ ಕೇಳೋಕ್ಕೆ ಯಾರೂ ಇಲ್ಲ.
ಲೈಕ್ ಫ್ಯಾಕಲ್ಟಿ ಅಂತ ಆಗಲಿ ಅಥವಾ ಸ್ಟಾಫ್ ಅಂತ ಆಗಲಿ ಅಥವಾ ಪ್ಯಾಟ್ರೋಲಿಂಗ್ ಅಂತ ನೋಡಾಗಲಿ ಯಾರೂ ಇಲ್ಲ. ಆ ಸ್ಟೇಷನಿಂದ ಆಚೆ ಹೋಗೋಣ, ಆಚೆ ಹೋದ್ಮೇಲೆ ಮಾತಾಡೋಣ. ಸೊ ಗೈಸ್, ನಾನು ನಿಮ್ಗೆ ಹೇಳಿದಾಗ, ಸೊ ಬ್ಯಾಂಗ್ಳೂರಿಂದ ಇಲ್ಲಿಗೆ ಟಿಕೆಟ್ನ ತೊಗೊಳ್ದಂಗೆ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೀವು ಅನ್ಕೋತಿರ್ಬೋದು, ನನ್ನ ಮಗ ಸುಳ್ಳು ಹೇಳ್ತಿರ್ಬೋದು, ಮೋಸ್ಟ್ಲಿ ಟಿಕೆಟ್ನ ಮುಂಚೆನೇ ಪರ್ಚೇಸ್ ಮಾಡಿ ಅಥವಾ ತೊಗೊಂಡು ಇಟ್ಕೊಂಡು ಸುಮ್ಮನೆ ಟ್ರಾವೆಲ್ ಮಾಡ್ತೀನಿ ಅಂತ ಹೇಳ್ಬೋದು ಅಂತ. ಇಲ್ಲ ಗೈಸ್, ನನಗೆ ಕಾನ್ಸಿಕ್ವೆನ್ಸ್ನ ಫೇಸ್ ಮಾಡಬೇಕು ಅಂತ ಮೆಂಟಲಿ ಫುಲ್ ರೆಡಿಯಾಗಿನೇ ಈ ಕೆಲಸ ಮಾಡಿದ್ದು. ಆ್ಯಂಡ್ ಟು ಬಿ ಆನೆಸ್ಟ್, ನಾನು ತೊಗೊಂಡಿಲ್ಲ. ಆ್ಯಂಡ್ ಈ ವಿಡಿಯೋ ನಾನು ಮುಂದೆ ಅಪ್ಲೋಡ್ ಮಾಡಿ ಶೇರ್ ಆಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಬಂದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ಫೈನ್ ಕಟ್ಟಿ ಅಂದರೆ ನಾನು ಕಟ್ಟೋದಕ್ಕೆ ರೆಡಿ ಇದ್ದೀನಿ. ಆ್ಯಂಡ್ ಈಗ ವಿಚಾರಕ್ಕೆ ಬರೋಣ. ಸೊ ನಾನು ಬ್ಯಾಂಗ್ಳೂರಲ್ಲಿ ಹತ್ತಿದಾಗ ನಾನು ನಿಮಗೆ ತೋರಿಸಿದಾಗ ಅಲ್ಲೆಲ್ಲೂ ಕೂಡ ಪ್ಯಾಟ್ರೋಲಿಂಗ್ ಇರಲಿಲ್ಲ, ಸೇಫ್ಟಿ ಸೆಕ್ಯೂರಿಟಿ ಅಥವಾ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೋಬೇಕು ಅಂತಲೂ ಇರಲಿಲ್ಲ. ಇದೆ, ಅದು ದೊಡ್ಡ ದೊಡ್ಡ ಸ್ಟೇಷನಲ್ಲಿದೆ, ಬಟ್ ಸಣ್ಣ ಪುಟ್ಟ ಸ್ಟೇಷನ್ಸಲ್ಲಿ ಅದಿಲ್ಲ. ಸೊ ಓಕೆ, ಅದು ಒಂದು ಪಾಯಿಂಟ್. ಆದರೆ ಈಗ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ನಾನು ಹೇಳೋಕ್ಕೆ ಹೊರಟಿರೋದು, ಸೊ ಎಂಟೈರ್ ಕರ್ನಾಟಕದಲ್ಲಿರೋ ಎಲ್ಲ ರೈಲ್ವೆ ರೂಟ್ ಟ್ರ್ಯಾಕ್ಗಳನ್ನ ನಾವು ತೊಗೊಂಡ್ರೆ ಒಂದು ದಿವಸಕ್ಕೆ ನಮ್ಮ ಕರ್ನಾಟಕದಲ್ಲಿ ಒಂದು 7 ಕೋಟಿ ಜನ ಇದ್ದಾರೆ ಅಂದರೆ ಮಿನಿಮಮ್ ಒಂದು 5 ಲಕ್ಷ ಜನ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾರೆ. ಸೊ 5 ಲಕ್ಷ ಜನದಲ್ಲಿ ನಾವು 0.1% ಅಂತ ನಾವು ತೊಗೊಂಡ್ರೆ 500 ಜನ. ಈ 500 ಜನ ದಿನಕ್ಕೆ, ಸೊ ನಾನೀಗ ಟ್ರಾವೆಲ್ ಮಾಡಿದ್ದು ಟಿಕೆಟ್ ಪ್ರೈಸ್ ಬಂದುಬಿಟ್ಟು 50 ರೂಪಾಯಿ. 50 ರೂಪಾಯಿ. ಸೊ ಇದಕ್ಕೆ ಫೈನ್ ಅಂದರೆ ಮ್ಯಾಕ್ಸಿಮಮ್ 350 to 500 ರೂಪಾಯಿ ಫೈನ್ ಆಗ್ಬೋದು. ಓಕೆ, ದಿನಕ್ಕೆ 500 ಜನ 50 ರೂಪಾಯಿ ಕೊಡ್ದಂಗೆ ಟ್ರಾವೆಲ್ ಮಾಡಿದ್ರೆ ಒಂದು ದಿವಸದ ಖರ್ಚು ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಗೈಸ್, ಕೋಟಿಗಳಲ್ಲಿ ಹೋಗುತ್ತೆ ಗೈಸ್, ಕೋಟಿಗಳಲ್ಲಿ. ನೀವು ನನಗೆ ಹೇಳ್ಬೋದು, ನೀನು ಸರಿಯಾಗಿ ಗುರು, ಬೇರೆಯವ್ರ ಬಗ್ಗೆ ಮಾತಾಡಬೇಡ ಅಂತ. ಇಲ್ಲಿ ನಾನು ಸರಿಯಾಗೋದು, ನೀವು ಸರಿಯಾಗೋದು ಅಲ್ಲ ಗೈಸ್, ಮುಖ್ಯ ಸಿಸ್ಟಮ್ ಸರಿಯಾಗಬೇಕು. ಈಗ ಒಪ್ತೆ ಕಡೆ ಒಪ್ತೆ, ನಿನ್ನ ಮನಸ್ಸು ಎಷ್ಟು ಪರಿಶುದ್ಧವಾಗೋದು. ಬಸ್ಸಲ್ಲಿ ಆಲ್ರೆಡಿ ಒಬ್ಬ ಕಂಡಕ್ಟರ್ ಅಂತ ಇರ್ತಾನೆ, ಅವ್ನು ಟಿಕೆಟ್ ಚೆಕ್ ಮಾಡ್ತಾನೆ, ಟಿಕೆಟ್ ತೊಗೊಂಡಿಲ್ಲ ಅಂದರೆ ಬಸ್ ಹತ್ಸಲ್ಲ. ಬಟ್ ಟ್ರೈನಲ್ಲಿ ಹಂಗಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ಅವ್ನು ಮನ್ಸಿಗೆ ಬಂದಾಗ ಬರ್ತಾನೆ, ಮನ್ಸಿಗೆ ಬಂದಾಗ ಹೋಗ್ತಾರೆ. ಓಕೆ ಗೈಸ್, ಅಪರೂಪಕ್ಕೆ ಬರ್ತಾರೆ, ತಗ್ಲಾಕೊಂಡವ್ರಿಗೆ ಫೈನ್ ಕಟ್ಸ್ತಾರೆ. ಓಕೆ, ಕಾನೂನಲ್ಲಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂದರೆ 100 ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳುತ್ತೋ ಅದೇ ರೀತಿ 100 ಜನ ಅಪರಾಧಿಗಳು ಕೂಡ ತಪ್ಪಿಸ್ಕೋಬಾರ್ದು ಗೈಸ್. ಇವತ್ತು ನನ್ನ ಟಿಕೆಟ್ ತೊಗೊಂಡಿರಲಿಲ್ಲ, ಅವ್ನು ಬಂದು ಹತ್ತದ, ನನ್ನ ಕೇಳ್ದ, ಫೈನ್ ಹಾಕ್ದ. ಓಕೆ, ನಾನು ಕ್ವಶನ್ ಮಾಡ್ತಿದ್ದೆ ಗೈಸ್, ಸರಿ ಗುರು ನನಗೆ ಫೈನ್ ಹಾಕ್ತಿದ್ಯಾ, ಇಷ್ಟು ದಿವಸ ಎಷ್ಟು ಜನ ಟ್ರಾವೆಲ್ ಮಾಡೋ ಅಷ್ಟು ಜನಕ್ಕೂ ಫೈನ್ ಹಾಕು, ನನ್ನೊಬ್ಬನಿಗೆ ಯಾಕೆ ಹಾಕ್ತಿದ್ಯಾ? ನಿನ್ನ ಕಣ್ಣಿಗೆ ಕಾಣಿಸ್ತವನು ಅಂತ ನಾನು ಹಿಡಿದೋ ಬೇರೆಯವ್ರ ಕತೆ ಏನು? ಅಂದರೆ ನೀನು ಬಂದಾಗ ಮಾತ್ರ ಹಿಡಿದವ್ರು ಯಾರು ಫೈನ್ ಹಾಕಿ ಅವ್ರಿಗೆ ಮಾತ್ರ ಹಾಕ್ತೀವಿ, ಬೇರೆ ಟೈಮಲ್ಲಿ ನೀನು ಬರ್ತೀವಿ ಟೈಮಲ್ಲಿ ಎಷ್ಟು ನೀನು ಕಣ್ಣು ತಪ್ಪಿಸಿ ಓಡಾಡಿರ್ತಾರೆ ಅಂತ ಕತೆ ಏನು? ಸಿಸ್ಟಮ್ ಸರಿ ಹೋಗಬೇಕು ಗೈಸ್. 50 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಳೋದು ನಂಗೆ ದೊಡ್ಡದಾಗಿರಲಿಲ್ಲ ಗೈಸ್. ಬಟ್ ಇದನ್ನು ನಾನು ಯಾಕೆ ಮಾಡಿದೆ ಅಂದರೆ ಎಚ್ಚರಿಸಬೇಕಾಗಿತ್ತು, ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು. ಇದು ನಿಮಗೆ ತುಂಬ ದೊಡ್ಡದಲ್ಲ ಅಂತ ಫೀಲ್ ಆಗ್ಬೋದು ಗೈಸ್. ಸಣ್ಣ ವಿಚಾರನೇ ತುಂಬ ದೊಡ್ಡದಾಗಿ ದೊಡ್ಡ ಅಮೌಂಟ್ ಆಗುತ್ತೆ. ಸೊ ನೋಡ್ಬೋದು, 75 ಲಕ್ಷ ಒಂದು ತಿಂಗಳಿಗೆ ಲಾಸ್ ಆಗೋದು. ಓಕೆ, ಎಷ್ಟೋ ಕೋಟಿ ಹೊಡಿತಾರೆ ಗೈಸ್ ಬೇರೆಯವರು, ಅದು ಬೇಡ ವಿಚಾರ. ನಾನು ಹೇಳ್ತಿರೋದೇನಪ್ಪ ಅಂದರೆ ಸಿಸ್ಟಮ್ ಸರಿ ಆದರೆ ಯಾರೂ ಬ್ಲೇಮ್ ಮಾಡೋ ಆಗಿರಲ್ಲ. ಸೊ ಇಷ್ಟೇ ಗೈಸ್, ನಾನು ಹೇಳಿದ್ದು ನಿಮಗೆ ತಪ್ಪಾಗಿದ್ರೆ ಕಮೆಂಟ್ ಸೆಕ್ಷನ್ ಹಾಕೊಂಡು ಹೋಗಿರಿ ಗೈಸ್, ನಾನು ಪರವಾಗಿಲ್ಲ, ಬೇಜಾರಿಲ್ಲ. ಬಟ್ ನಾನು ಹೇಳಿದ್ದು ಸರಿ ಅಂತ ಯಾರೋ ಸ್ವಲ್ಪ ಜನಕ್ಕೆ ಫೀಲ್ ಆದರೆ ಬದಲಾಯಿಸೋಕ್ಕೆ ಟ್ರೈ ಮಾಡೋಣ ಗೈಸ್. ನಮ್ಮಿಂದ ತಾನೇ ಬೇರೆ ಬದಲಾಗಬೇಕು, ಬದಲಾವಣೆ ನಮ್ಮಿಂದ ಶುರು ಆಗಬೇಕು. ಸೊ ಇಷ್ಟ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತೀನಿ ಗೈಸ್ ಇಲ್ಲಿಗೆ. ಸೊ ಸಿಗೋಣ ನೆಕ್ಸ್ಟ್ ಬೇರೆ ವ್ಲಾಗಲ್ಲಿ ಬೇರೆ ಒಂದು ಹೊಸ ಕಂಟೆಂಟ್ ಜೊತೆ. ಅಲ್ಲಿವರೆಗೂ ಮಿಸ್ ಮಾಡ್ಕೋತಾ ಇದ್ದೀನಿ ನನ್ನ. ಸೊ ಟಿಲ್ ದೆನ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.